ಸ್ನೇಹಿತರೆ ನಮಸ್ಕಾರ. ವೈಕುಂಠ ಏಕಾದಶಿ ಅಂದರೆ ಏನು? ವೈಕುಂಠ ಏಕಾದಶಿಯ ಬಗ್ಗೆ ನಾವೀಗ ಸ್ವಲ್ಪ ಮಾಹಿತಿ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ. ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರತಿ ತಿಂಗಳು ಕೂಡ 2 ಏಕಾದಶಿ ಎನ್ನುವಂಥದ್ದು ಬರ್ತದೆ. ಒಂದು ಶುಕ್ಲ ಪಕ್ಷದ ಏಕಾದಶಿ, ಮತ್ತೊಂದು ಕೃಷ್ಣ ಪಕ್ಷದ ಏಕಾದಶಿ ಅಂತ. ನಾವು ಅನೇಕ ರೀತಿಯಾದಂಥ ವ್ರತಗಳನ್ನೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ವೈಕುಂಠ ಏಕಾದಶಿ ವ್ರತವು ಕೂಡ ಒಂದು ಮತ್ತು ಅತ್ಯಂತ ಶ್ರೇಷ್ಠವಾದಂಥದ್ದು ಕೂಡ ಹೌದು, ಮತ್ತು ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಹೌದು. ಅದಕ್ಕಾಗಿಯೇ ಈ ವೈಕುಂಠ ಏಕಾದಶಿ ದಿನದಂದು ವ್ರತವನ್ನು ಆಚರಣೆ ಎನ್ನುವಂಥದ್ದನ್ನು ಮಾಡ್ತಾರೆ. ಕಾರಣ ಏನಂತ ಕೇಳಿದರೆ, ವ್ರತವನ್ನು ಆಚರಿಸಿದರೆ ನಾವು ಮಾಡಿದ ಕೆಲವು ಪಾಪಕರ್ಮಗಳಿಂದ ನಾವು ಮುಕ್ತರಾಗ್ತೇವೆ ಎನ್ನುವಂಥದ್ದು ಒಂದು ಪ್ರತೀತಿ ಇದೆ. ಒಂದು ವರ್ಷದಲ್ಲಿ ಸುಮಾರು 24 ಏಕಾದಶಿ ಬರ್ತದೆ. ಎಲ್ಲ 23 ಏಕಾದಶಿಯು ಕೂಡ ಅದರದ್ದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಆದರೆ ಅದು ಯಾವುದು ಈ ವೈಕುಂಠ ಏಕಾದಶಿಯಂತೆ ಅಲ್ಲ. ಯಾಕೆ ಅಂತ ಕೇಳಿದರೆ, ವೈಕುಂಠ ಏಕಾದಶಿ ಅಂದರೆ ಮಹಾವಿಷ್ಣುವು ಯೋಗನಿದ್ರೆಯಿಂದ ಎಚ್ಚರಗೊಳ್ಳುವಂಥ ದಿನ. ದೇವಾನುದೇವತೆಗಳು ಮಹಾವಿಷ್ಣುವನ್ನು ನೋಡಲು ಹೋಗುವಂತಹ ದಿನ. ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭವಾಗತಕ್ಕಂತಹ ಪರ್ವಕಾಲವೂ ಕೂಡ ಹೌದು. ದೇವತೆಗಳಿಗೆ ಬೆಳಗಿನ ಜಾವ ಇದ್ದಂತೆ. ಅದಕ್ಕಾಗಿಯೇ ಈ ದಿನದಂದು ಉಪವಾಸ ವ್ರತ ಮಾಡಿದರೆ 7 ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳಿದ್ದರೂ ಸಹ ದೂರ ಆಗುತ್ತದೆ ಎಂದು ಪುರಾಣದಲ್ಲೇ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅದಕ್ಕಾಗಿಯೇ ಪುತ್ರದ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಎಂತಲೂ ಕರೆಯುತ್ತಾರೆ. ಪುತ್ರದ ಅಂದರೆ ಪುತ್ರರನ್ನು ಕೊಡುವಂಥ ಏಕಾದಶಿ, ಮತ್ತು ಮೋಕ್ಷದ ಎಂದರೆ ಮೋಕ್ಷವನ್ನು ಪ್ರಾಪ್ತಿಯಾಗಿಸುವ ಏಕಾದಶಿ ಎಂದು ಅರ್ಥ. ಈ ದಿನದಂದು ಉಪವಾಸ ಮಾಡಿ ಭಗವಂತನನ್ನು ಅಂದರೆ ಮಹಾವಿಷ್ಣುವನ್ನು ಧ್ಯಾನ, ಸ್ತೋತ್ರ, ಜಪ, ಅರ್ಚನೆಗಳ ಮೂಲಕ ಆರಾಧನೆ ಎನ್ನುವಂಥದ್ದನ್ನು ಮಾಡಿದರೆ ಅಂಥವರ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತದೆ. ಈ ವೈಕುಂಠ ಏಕಾದಶಿಯಂದು ಮರಣ ಹೊಂದುವವರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗಿ ವೈಕುಂಠ ಲೋಕವನ್ನೇ ಸೇರುತ್ತಾರೆ ಎಂಬ ಪ್ರತೀತಿ ಎನ್ನುವಂಥದ್ದು ಕೂಡ ಇದೆ. ದ್ವಾಪರ ಯುಗದ ಮಹಾಭಾರತದ ಕಾಲದಲ್ಲಿ ಇಚ್ಛಾಮರಣವನ್ನು ಹೊಂದಿದ್ದ ಭೀಷ್ಮ ಪಿತಾಮಹರು ಇದೇ ವೈಕುಂಠ ಏಕಾದಶಿಯ ದಿನ ಮರಣವನ್ನು ಹೊಂದಿದ್ದರಂತೆ. ಈ ದಿನವೇ ಹಾಲಾಹಲ ಮತ್ತು ಅಮೃತ ಎರಡೂ ಹುಟ್ಟಿದ್ದವು. ಈ ದಿನವೇ ಶಿವನು ಹಾಲಾಹಲವನ್ನು ಕುಡಿದು ಲೋಕವನ್ನು ರಕ್ಷಿಸಿದ್ದು ಮತ್ತು ಶಿವನು ನೀಲಕಂಠವಾದ ದಿನವೂ ಕೂಡ ಇದೇನೆ. ಒಮ್ಮೆ ಮಹಾಪ್ರಳಯ ಸಂಭವಿಸಿದ ನಂತರ ಒಂದು ಆಲದ ಮರದ ಎಲೆಯ ಮೇಲೆ ಭಗವಂತನು ತೇಲುತ್ತಾ ಇರ್ತಾನೆ. ಆಗ ಭಗವಂತ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತ ಆದೇಶ ಎನ್ನುವಂಥದ್ದನ್ನು ಮಾಡ್ತಾನೆ. ಆದರೆ ಬ್ರಹ್ಮ ತನಗೆ ಇಷ್ಟ ಬಂದಂತೆ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಆ ಸಮಯದಲ್ಲಿ ಲೋಕ ಮತ್ತು ಕಂಠ ಎಂಬ ಇಬ್ಬರು ರಾಕ್ಷಸರು ಭಗವಂತನ ಕಿವಿಗಳಿಂದ ಉದ್ಭವಿಸ್ತಾರೆ. ಆ ರಾಕ್ಷಸರು ಅಹಂಕಾರದಿಂದ ತುಂಬಿದ್ದ ಬ್ರಹ್ಮದೇವರನ್ನು ತುಂಡರಿಸಬೇಕಂತೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ತಕ್ಷಣವೇ ಬ್ರಹ್ಮದೇವ ಅದನ್ನು ಅರಿತು ಭಗವಂತನಲ್ಲಿ ತನ್ನ ಅಪರಾಧವನ್ನು ಮನ್ನಿಸು ಎಂದು ಪ್ರಾರ್ಥಿಸಿಕೊಳ್ತಾನೆ. ಆಗ ಮಹಾವಿಷ್ಣುವು ಬ್ರಹ್ಮನನ್ನು ಕ್ಷಮಿಸ್ತಾನೆ. ಈ ಇಬ್ಬರು ರಾಕ್ಷಸರಿಗೆ ಕೆಲಸವೇ ಇಲ್ಲದಂತಾಗ್ತದೆ. ಅದೇ ಕಾರಣಕ್ಕೆ ವೈಕುಂಠ ಏಕಾದಶಿಯ ದಿನದಂದು ವೈಕುಂಠ ದ್ವಾರವನ್ನು ತೆಗೆಯುವ ಮೂಲಕ ಲೋಕ ಮತ್ತು ಕಂಠ ಇಬ್ಬರು ರಾಕ್ಷಸರಿಗೂ ವೈಕುಂಠದಲ್ಲಿ ವಾಸ್ತವ್ಯವನ್ನು ಕಲ್ಪಿಸಿಕೊಡುತ್ತಾರೆ. ಈ ಇಬ್ಬರು ರಾಕ್ಷಸರು ಮಹಾವಿಷ್ಣುವಿನಲ್ಲಿ ಕೇಳ್ಕೊಳ್ತಾರೆ. ಏನಂತ ಕೇಳಿದರೆ, ವೈಕುಂಠ ಏಕಾದಶಿಯ ದಿನದಂದು
ಯಾರು ನಿಮ್ಮನ್ನು ನೋಡಲು ಬರುತ್ತಾರೋ ಅವರಿಗೆ ಮರಣದ ನಂತರ ಮೋಕ್ಷವನ್ನು ಪ್ರಾಪ್ತಿಯಾಗಿಸಬೇಕು ಎಂದು ಕೇಳ್ಕೊಳ್ತಾರೆ. ಆಗ ಮಹಾವಿಷ್ಣುವು ಅವರ ಮಾತಿಗೆ ಒಪ್ಪಿಗೆ ಎನ್ನುವಂಥದ್ದನ್ನು ಸೂಚಿಸುತ್ತಾರೆ. ಅದಕ್ಕಾಗಿ ಈ ವೈಕುಂಠ ಏಕಾದಶಿ ದಿನದಂದು ಮಹಾವಿಷ್ಣು ಅಥವಾ ಅವನ ಅವತಾರದಲ್ಲಿ ಇರುವ ದೇವರುಗಳ ದರ್ಶನವನ್ನು ಪಡೆದವರಿಗೆ ಸಾವಿನ ನಂತರ ಮೋಕ್ಷವನ್ನು ಪಡೆದುಕೋತಾರೆ ಎಂಬ ನಂಬಿಕೆ. ಒಂದು ಸೃಷ್ಟಿಕರ್ತನಾದ ಬ್ರಹ್ಮ ಇರುವುದು ಬ್ರಹ್ಮಲೋಕದಲ್ಲಿ, ನಮ್ಮೆಲ್ಲರನ್ನೂ ರಕ್ಷಣೆ ಮಾಡುವಂಥ ವಿಷ್ಣು ಇರುವುದು ವೈಕುಂಠ ಲೋಕದಲ್ಲಿ, ಲಯಕರ್ತನಾದ ಮಹೇಶ್ವರ ಶಿವ ಇರುವಂಥದ್ದು ಕೈಲಾಸದಲ್ಲಿ. ವೈಕುಂಠ ಲೋಕದಲ್ಲಿ ಸದಾ ನೆಮ್ಮದಿ, ಶಾಂತಿ, ಸಂತೋಷ ಎನ್ನುವಂಥದ್ದು ಇರ್ತದೆ. ಅದೇ ಕಾರಣಕ್ಕೆ ವೈಕುಂಠ ಲೋಕ ಪ್ರಾಪ್ತಿಗಾಗಿ ಜನಗಳು ಕೂಡ ಹಂಬಲಿಸ್ತಾ ಇರ್ತಾರೆ. ಜೀವನ್ಮರಣ ಚಕ್ರದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡೆಯಬಯಸುವ ಜನರು ಈ ಪರಮ ಪವಿತ್ರವಾದ ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸಬೇಕು. ಆಂಧ್ರ ಪ್ರದೇಶದಲ್ಲಿನ ತಿರುಪತಿ ತಿರುಮಲ ದೇವಸ್ಥಾನ ಮತ್ತು ತಮಿಳುನಾಡಿನ ಶ್ರೀರಂಗಂ ದೇವಸ್ಥಾನ ವೈಕುಂಠ ಏಕಾದಶಿ ಆಚರಣೆಗೆ ಬಹಳ ಹೆಸರುವಾಸಿಯಾಗಿದೆ. ಇನ್ನು ಪುತ್ರದ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಇವೆರಡರ ಬಗ್ಗೆ ಮತ್ತು ಯಾವ ರೀತಿ ಈ ವ್ರತವನ್ನು ಆಚರಿಸಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರಿಗೂ ಈ ಮಾಹಿತಿಯ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.